1976ರ ಮಾರ್ಚ್ 3ರಂದು ಸುಬೇದಾರ್ ಸಂಜಯ್ ಕುಮಾರ್ ಅವರು ಹಿಮಾಚಲ ಪ್ರದೇಶದ ಬಿಲಾಸ್ಪುರದಲ್ಲಿ ಜನಿಸಿದರು. ಧೈರ್ಯದಿಂದ ಶತ್ರುಗಳನ್ನು ಸೋಲಿಸಿ ಪರಮವೀರ ಚಕ್ರ ವಿಜೇತರಾದ 21 ಸೈನಿಕರಲ್ಲಿ ಸಂಜಯ್ ಕುಮಾರ್ ಕೂಡ ಒಬ್ಬರು. ಸುಬೇದಾರ್ ಸಂಜಯ್ ಕುಮಾರ್ ಅವರು ಜಮ್ಮು ಮತ್ತು ಕಾಶ್ಮೀರ ರೈಫಲ್ಸ್ನ 13ನೇ ಬೆಟಾಲಿಯನ್ನಲ್ಲಿ ರೈಫಲ್ ಮ್ಯಾನ್ ಆಗಿ ತಮ್ಮ ಸೇವೆಯನ್ನು ಪ್ರಾರಂಭಿಸಿದರು. 1999ರ ಜುಲೈ 4ರಂದು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಅವರು ಏರಿಯಾ ಫ್ಲಾಟ್ ಟಾಪ್ ಅನ್ನು ವಶಪಡಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಜುಲೈ 4ರಂದು ಸಂಜಯ್ ಕುಮಾರ್ ಅವರನ್ನು ಕಾರ್ಗಿಲ್ನ ಮುಷ್ಕೋ ವ್ಯಾಲಿ ಪಾಯಿಂಟ್ನ ಸಮತಟ್ಟಾದ ಮೇಲ್ಭಾಗದಲ್ಲಿ 11 ಸಹಚರರೊಂದಿಗೆ ನಿಯೋಜಿಸಲಾಯಿತು. ಅವರ 11 ಸಹಚರರಲ್ಲಿ 2 ಜನರು ಶತ್ರುಗಳ ದಾಳಿಯಲ್ಲಿ ಹುತಾತ್ಮರಾದರು. 8 ಜನರು ಗಂಭೀರವಾಗಿ ಗಾಯಗೊಂಡರು. ಆದರೆ ಸಂಜಯ್ ಕುಮಾರ್ ಯಾವುದೇ ಭಯವಿಲ್ಲದೆ ತನ್ನ ರೈಫಲ್ನೊಂದಿಗೆ ಶತ್ರುಗಳನ್ನು ಎದುರಿಸುತ್ತಲೇ ಇದ್ದರು. ಈ ಸಮಯದಲ್ಲಿ ಸಂಜಯ್ ಕುಮಾರ್ ಅವರಿಗೆ 3 ಗುಂಡುಗಳು ತಗುಲಿದವು. ಆದರೆ ಅವರು ಧೈರ್ಯಗೆಡಲಿಲ್ಲ. ಸಂಜಯ್ ಕುಮಾರ್ ಅವರ ಈ ಆಕ್ರಮಣಕಾರಿ ಮನೋಭಾವವನ್ನು ನೋಡಿ ಭಯೋತ್ಪಾದಕರು ಓಡಿ ಹೋದರು ಮತ್ತು ಧಾವಂತದಲ್ಲಿ ಅವರೆಲ್ಲ ತಮ್ಮ ಮೆಷಿನ್ ಗನ್ಗಳನ್ನು ಸಹ ಬಿಟ್ಟು ಹೋದರು. ಸಂಜಯ್ ಕುಮಾರ್ ಆ ಬಂದೂಕನ್ನು ಹಿಡಿದು ಅದರಿಂದಲೇ ಶತ್ರುವನ್ನು ನಿರ್ನಾಮ ಮಾಡಲು ಪ್ರಾರಂಭಿಸಿದರು. ಗಂಭೀರವಾಗಿ ಗಾಯಗೊಂಡ ಸಂಜಯ್ ಕುಮಾರ್ ಪಾಕಿಸ್ತಾನಿಗಳು ಪಾಯಿಂಟ್ ಫ್ಲಾಟ್ ಟಾಪ್ ಅನ್ನು ಖಾಲಿ ಮಾಡುವವರೆಗೂ ನಿಲ್ಲಲಿಲ್ಲ. ಸುಬೇದಾರ್ ಸಂಜಯ್ ಕುಮಾರ್ ಅವರ ಈ ಅದಮ್ಯ ಧೈರ್ಯಕ್ಕಾಗಿ ಅವರಿಗೆ ಪರಮವೀರ ಚಕ್ರ ನೀಡಿ ಗೌರವಿಸಲಾಯಿತು. ಜಮ್ಶೆಡ್ಜಿ ಟಾಟಾ ಅವರು 1839ರ ಮಾರ್ಚ್ 3ರಂದು ಗುಜರಾತ್ನ ನವಸಾರಿಯಲ್ಲಿ ಜನಿಸಿದರು. ಅವರು ದೇಶದ ದೊಡ್ಡ ಕೈಗಾರಿಕೋದ್ಯಮಿ ಮತ್ತು ವಿಶ್ವಪ್ರಸಿದ್ಧ ಟಾಟಾ ಗ್ರೂಪ್ನ ಸ್ಥಾಪಕರಾಗಿದ್ದರು. ಕೇವಲ 14ನೇ ವಯಸ್ಸಿನಲ್ಲಿ ಜಮ್ಶೆಡ್ಜಿ ಟಾಟಾ ತಮ್ಮ ತಂದೆಯೊಂದಿಗೆ ಮುಂಬೈಗೆ ಬಂದು ವ್ಯವಹಾರವನ್ನು ಪ್ರವೇಶಿಸಿದರು. ಟಾಟಾ ಗ್ರೂಪ್ ಇಂದು ಸಾಧಿಸಿರುವ ಸ್ಥಾನಕ್ಕೆ ಜಮ್ಶೆಡ್ಜಿ ಟಾಟಾ ಅವರ ಕೊಡುಗೆ ದೊಡ್ಡದು. ಇಂದು ಟಾಟಾ ಗ್ರೂಪ್ ಉಪ್ಪಿನಿಂದ ಹಿಡಿದು ಟ್ರಕ್ಗಳವರೆಗೆ ಎಲ್ಲವನ್ನೂ ತಯಾರಿಸುತ್ತದೆ. ಮುಂಬೈಯಲ್ಲಿರುವ ತಾಜ್ ಹೋಟೆಲ್ ಅನ್ನು ಜಮ್ಶೆಡ್ಜಿ ಟಾಟಾ ನಿರ್ಮಿಸಿದ್ದಾರೆಂಬ ವಿಚಾರ ಕೆಲವೇ ಜನರಿಗೆ ತಿಳಿದಿದೆ. ಹೋಟೆಲ್ ತಾಜ್ ನಿರ್ಮಾಣವು 1903ರ ಡಿಸೆಂಬರ್ನಲ್ಲಿ 4,21,00,000 ರೂಪಾಯಿಗಳ ವೆಚ್ಚದಲ್ಲಿ ಪೂರ್ಣಗೊಂಡಿತು. ದೇಶದಲ್ಲಿ ವಿದ್ಯುತ್ ಒದಗಿಸಿದ ಮೊದಲ ಹೋಟೆಲ್ ಇದಾಗಿತ್ತು. ಜಮ್ಶೆಡ್ಜಿ ಟಾಟಾ ಅವರ ವಿಶೇಷವೆಂದರೆ ಅವರು ತಮ್ಮ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತಿದ್ದರು. ಅವರು ತಮ್ಮ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಯಾವುದೇ ರೀತಿಯ ಅನಾನುಕೂಲತೆಯಾಗದಂತೆ ಸದಾ ನೋಡಿಕೊಳ್ಳುತ್ತಿದ್ದರು. ಸಂಗೀತ ಲೋಕದ ದಿಗ್ಗಜ ಡಾಕ್ಟರ್ ಪಂಡಿತ ಪುಟ್ಟರಾಜ ಗವಾಯಿಗಳು 1914ರ ಮಾರ್ಚ್ 3ರಂದು ಹಾವೇರಿ ಜಿಲ್ಲೆಯಲ್ಲಿ ಜನಿಸಿದರು. ಸಂಗೀತದ ಜೊತೆಗೆ ಸಂಸ್ಕೃತ, ಹಿಂದಿ, ಕನ್ನಡ, ಛಂದಸ್ಸು, ಕೀರ್ತನೆಗಳನ್ನು ಬ್ರೈಲ್ ಲಿಪಿಯ ಮೂಲಕ ಕಲಿತ ಅವರು ತಮ್ಮ ಜೀವನವನ್ನು ಗುರು ಸೇವೆಗಾಗಿ ಮುಡಿಪಾಗಿಟ್ಟರು. ಬಾಲ್ಯದಲ್ಲಿ ತಂದೆಯನ್ನು ಕಳೆದುಕೊಂಡ ಅವರು ಶಿಕ್ಷಣಕ್ಕಾಗಿ ಪಂಡಿತ ಪಂಚಾಕ್ಷರಿ ಗವಾಯಿಗಳ ಆಶ್ರಮಕ್ಕೆ ಸೇರಿದ್ದರು. ಪುಟ್ಟರಾಜ ಗವಾಯಿಗಳು ಗುರುಗಳಲ್ಲಿ ತುಂಬಾ ಭಕ್ತಿ ಶ್ರದ್ಧೆಯಿಂದ ಹಿಂದೂಸ್ತಾನಿ, ಕರ್ನಾಟಕ ಸಂಗೀತ, ಹಾರ್ಮೋನಿಯಂ ಕಲಿಯುವ ಮೂಲಕ ಸಂಗೀತ ಲೋಕದಲ್ಲಿ ವಿಶೇಷ ಸಾಧನೆಗೈದರು. ಅವರು ಗುರು ಕುಮಾರೇಶ್ವರ ಕೃಪಾ ಪೋಷಿತ ನಾಟ್ಯ ಕಂಪನಿಯನ್ನು ಸ್ಥಾಪಿಸಿದರು. ಇದು ಅನಾಥ ಅಂಗವಿಕಲರಿಗೆ ಉಚಿತ ಆಹಾರ, ಆಶ್ರಯ, ಶಿಕ್ಷಣವನ್ನು ಒದಗಿಸಲು ಹಣವನ್ನು ಸಂಗ್ರಹಿಸಲು ಸಹಾಯ ಮಾಡಿದ್ದಲ್ಲದೆ ರಂಗಭೂಮಿ ಸಂಸ್ಕೃತಿಯನ್ನು ವಿಶಿಷ್ಟವಾಗಿ ಪಸರಿಸಿತು. ಬಹುಭಾಷಾ ಪಂಡಿತರಾಗಿದ್ದ ಗವಾಯಿಗಳು ಬ್ರೈಲ್ ಲಿಪಿಯಲ್ಲಿ ಅನೇಕ ಕೃತಿಗಳನ್ನು ರಚಿಸಿದರು. ಅವರು ಮಾಡಿದ ಸಾಧನೆಗಳಿಗಾಗಿ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್, ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿ, ಬಸವಶ್ರೀ ಪ್ರಶಸ್ತಿ, ಚೌಡಯ್ಯ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿ ಗೌರವಗಳು ದೊರೆತಿದ್ದವು. ಅವರು 2010ರ ಸೆಪ್ಟೆಂಬರ್ 17ರಂದು ತಮ್ಮ 97ನೆಯ ವಯಸ್ಸಿನಲ್ಲಿ ಲಿಂಗೈಕ್ಯರಾದರು. ಭಾರತದಲ್ಲಿ ಪ್ರತಿ ವರ್ಷ ಮಾರ್ಚ್ 3ರಂದು ರಾಷ್ಟ್ರೀಯ ರಕ್ಷಣಾ ದಿನವನ್ನು ಆಚರಿಸಲಾಗುತ್ತದೆ. ರಾಷ್ಟ್ರೀಯ ರಕ್ಷಣಾ ದಿನವು ನಮ್ಮ ಸಶಸ್ತ್ರ ಪಡೆಗಳ ಶೌರ್ಯ ಮತ್ತು ತ್ಯಾಗಗಳನ್ನು ನೆನಪಿಸಿಕೊಳ್ಳುವ ಒಂದು ಸಂದರ್ಭವಾಗಿದೆ. ದೇಶಕ್ಕಾಗಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿದ ಮತ್ತು ಬಾಹ್ಯ ಬೆದರಿಕೆಗಳಿಂದ ನಮ್ಮನ್ನು ರಕ್ಷಿಸುವ ನಮ್ಮ ಸೈನಿಕರಿಗೆ ಕೃತಜ್ಞತೆ ಸಲ್ಲಿಸುವ ದಿನವಿದು. ವಿಶ್ವ ವನ್ಯಜೀವಿ ದಿನವನ್ನು ಇಂದು ಅಂದರೆ ಮಾರ್ಚ್ 3ರಂದು ಪ್ರಪಂಚದಾದ್ಯಂತ ಆಚರಿಸಲಾಗುತ್ತದೆ.
ಪ್ರಪಂಚದ ವಿವಿಧ ದೇಶಗಳಲ್ಲಿ ಅಳಿವಿನಂಚಿನಲ್ಲಿರುವ ಸಸ್ಯ ಮತ್ತು ಕಾಡು ಪ್ರಾಣಿಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. 1973ರ ಮಾರ್ಚ್ 3ರಂದು ಅಳಿವಿನಂಚಿನಲ್ಲಿರುವ ಕಾಡು ಹಣ್ಣುಗಳು ಮತ್ತು ಹೂವುಗಳ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಿಷೇಧಿಸುವ ವಿಶ್ವಸಂಸ್ಥೆಯ ನಿರ್ಣಯಕ್ಕೆ ಸಹಿ ಹಾಕಲಾಯಿತು. ಈ ದಿನದ ನೆನಪಿಗಾಗಿ 2013ರ ಡಿಸೆಂಬರ್ 20ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಪ್ರತಿ ವರ್ಷ ಮಾರ್ಚ್ 3ರಂದು ವಿಶ್ವ ವನ್ಯಜೀವಿ ದಿನವನ್ನು ಆಚರಿಸಬೇಕೆಂದು ನಿರ್ಧರಿಸಲಾಯಿತು. ಅದರ ನಂತರ 2014ರಲ್ಲಿ ಮೊದಲ ವಿಶ್ವ ವನ್ಯಜೀವಿ ದಿನವನ್ನು ಆಚರಿಸಲಾಯಿತು.